ಪಹಲ್ಗಾಮ್ ದಾಳಿಗೆ ಅಮೆರಿಕ ತೀವ್ರ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದೆ. ಭಾರತ ಪರ ನಿಲ್ಲೋದಾಗಿ ಮತ್ತೆ ಪುನರುಚ್ಚರಿಸಿದೆ ಅಮೆರಿಕ. ಭಾರತ ಪರ ನಿಲ್ಲೋದಾಗಿ ಪುನರುಚ್ಚರಿಸಿರುವಂತಹ ಅಮೆರಿಕ. ಭಾರತ ಮತ್ತು ಪಾಕ್ ನಡುವಿನ ಬೆಳವಣಿಗೆ ಗಮನಿಸ್ತಾ ಇದೆ ಅಮೆರಿಕ. ಭಾರತ ಮತ್ತು ಪಾಕ್ ಸಂಪರ್ಕದಲ್ಲಿರುವಂತಹ ಅಮೆರಿಕ ಈ ಬಿಕ್ಕಟ್ಟಿಗೆ ಜವಾಬ್ದಾರಿಯುತ ಪರಿಹಾರ ಸಿಗಬೇಕು. ಅಮೆರಿಕದ ವಿದೇಶಾಂಗ ಇಲಾಖೆ ವಕ್ತಾರರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಉಭಯ ರಾಷ್ಟ್ರಗಳು ಒಟ್ಟಾಗಿ ಬಿಕ್ಕಟ್ಟಿಗೆ ಪರಿಹಾರವನ್ನ ಹುಡುಕಬೇಕು, ಭಾರತದ ಪರ ನಿಲ್ಲುತ್ತೇನೆ ಅಂತ ಹೇಳಿ ಅಮೆರಿಕ ವಿದೇಶಾಂಗ ಇಲಾಖೆ ಮತ್ತೆ ಘೋಷಣೆ ಮಾಡಿದೆ. ಯಾವಾಗ ಈ ಒಂದು ದಾಳಿ ಆಯ್ತೋ ಇದೇ ತಿಂಗಳು 22ನೇ ತಾರೀಕು, ಅವತ್ತಿನ ದಿನದಂತೆಯೇ ಅಮೆರಿಕ ಭಾರತ ಪರವಾಗಿ ನಿಂತಿದೆ. ಅವತ್ತಿನಿಂದಲೂ ಇವತ್ತಿನವರೆಗೂ ಕೂಡ ತನ್ನ ಸ್ಟ್ಯಾಂಡ್ ಅನ್ನ ಬದಲಾಯಿಸಿಲ್ಲ ಅಮೆರಿಕ. ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಮೆರಿಕ ಭಾರತದ ಪರವಾಗಿ ನಿಂತಿದೆ. ಜವಾಬ್ದಾರಿಯುತ ಪರಿಹಾರ ಸಿಗಬೇಕು ಈ ಒಂದು ಬಿಕ್ಕಟ್ಟಿನಲ್ಲಿ ಅಂತ ಹೇಳ್ತಾ ಇದೆ. ಭಾರತ ಮತ್ತು ಪಾಕ್ ಸಂಪರ್ಕದಲ್ಲಿರುವಂತಹ ಅಮೆರಿಕದ ವಿದೇಶಾಂಗ ಇಲಾಖೆ ವಕ್ತಾರರು ಹೇಳಿಕೆಯನ್ನ ಕೊಟ್ಟಿರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಅಂತಂದ್ರೆ ಅಮೆರಿಕ ಖಂಡಿಸ್ತಾ ಇರುವಂತಹ ಎಕ್ಸ್ ಖಾತೆಯಲ್ಲಿ ಏನವರು ಮೆನ್ಷನ್ ಮಾಡಿದ್ದಾರೆ ಅನ್ನೋದರ ಕುರಿತು ನಾವು ನಿಮಗೆ ತೋರಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಉಭಯ ರಾಷ್ಟ್ರಗಳು ಒಟ್ಟಾಗಿ ಬಿಕ್ಕಟ್ಟಿಗೆ ಪರಿಹಾರವನ್ನ ಹುಡುಕೊಳ್ಬೇಕು, ಭಾರತದ ಪರ ನಾವು ನಿಲ್ತೇವೆ ಅಂತ ಹೇಳಿ ಅಮೆರಿಕ ವಿದೇಶಾಂಗ ಇಲಾಖೆ ಘೋಷಣೆ ಮಾಡಿದೆ. ಚೀನಾ ಬೆಂಬಲವನ್ನ ಕೊಡ್ತಾ ಇದೆ ಪಾಕಿಸ್ತಾನಕ್ಕೆ. ಇದನ್ನ ರಾಜನಾಥ್ ಸಿಂಗ್ ಕೂಡ ಅರ್ತಿದ್ರು. ಈ ಕುತಂತ್ರಿ ಕೆಲಸ ಮಾಡೇ ಮಾಡುತ್ತೆ ಚೀನಾ ಅಂತ ಹೇಳಿ ಸಭೆಯನ್ನ ಕೂಡ ನಡೆಸಿದ್ದಾರೆ. ಆ ಕುರಿತು ಕೂಡ ಚರ್ಚೆ ಕೂಡ ಆಗಿದೆ. ಆದ್ರೆ ಅಮೆರಿಕ ಭಾರತದ ಪರವಾಗಿ ನಿಂತಿರುವಂತದ್ದು. ಪ್ರತಿಯೊಂದು ದೇಶವೂ ಕೂಡ ಭಾರತದ ಪರವಾಗಿ ನಿಂತಿದೆ. ಬಟ್ ಆದ್ರೆ ಚೀನಾ ತನ್ನ ನರಿಬುದ್ಧಿ ತೋರಿಸೋದನ್ನ ಅದು ಯಾವತ್ತೂ ಕೂಡ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಪ್ರವಾಸಿಗರ ಮೇಲೆ ಅಟ್ಯಾಕ್ ಆಗಿದೆ, 28 ಜನರು ಸಾವನ್ನಪ್ಪಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಪಾಕಿಸ್ತಾನವನ್ನ ಬಿಟ್ಕೊಡುವಂತಹ ಕೆಲಸವನ್ನ ಮಾಡಿಲ್ಲ. ಅದು ಕೂಡ ಒಂದ್ ಕಡೆ ಅವರು ಪಾಕಿಗಳು ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅಂತ ಗೊತ್ತಿದ್ರೂ ಕೂಡ ಚೀನಾ ಪಾಕಿಯ ಬೆಂಬಲಕ್ಕೆ ನಿಂತಿದೆ. ಬಟ್ ಆದ್ರೆ ಅಮೆರಿಕ ಸೂಕ್ಷ್ಮವಾಗಿ ಕೂಡ ಹೇಳ್ತಾ ಇದೆ, ನಾವು ಭಾರತದ ಪರವಾಗಿ ನಿಂತಿದ್ದೇವೆ, ಭಾರತ ಯಾವ ರೀತಿಯಾದಂತಹ ಸ್ಟ್ಯಾಂಡ್ ತೆಗೆದುಕೊಳ್ತೋ ಅದರ ಪರವಾಗಿ ನಾವು ನಿಂತಿದ್ದೇವೆ, ಒಟ್ಟಾಗಿ ಬಿಕ್ಕಟ್ಟಿಗೆ ಪರಿಹಾರವನ್ನ ಹುಡುಕೊಳ್ಬೇಕು ಅಂತ ಹೇಳ್ತಾ ಇದೆ ಅಮೆರಿಕ ವಿದೇಶಾಂಗ ಇಲಾಖೆ.